ಸಾರಿ ನಿರಂಜನ್ ಒಂದೇ ಸೆಕೆಂಡ್ ಜೈಶಂಕರ್ ಅವರ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಟ್ವೀಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ಅದನ್ನ ನಿಮ್ಮ ಸ್ಕ್ರೀನ್ ಮೇಲೆ ತರ್ತೀವಿ. ಈ ಕದನ ವಿರಾಮ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜೈಶಂಕರ್ ಅವರು ಮಾಡಿರುವ ಟ್ವೀಟ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಭಾರತ ಕೈ ಕಟ್ಟಿದೆ ಆದ್ರೆ ಮಂಡಿ ಊರಿಲ್ಲ. ಭಾರತ ಹಾಗೆ ಪಾಕಿಸ್ತಾನ ಇವತ್ತು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈಗಾಗ್ತಾ ಇರುವ ಫೈರಿಂಗ್ ಹಾಗೆ ಮಿಲಿಟರಿ ಆಕ್ಷನ್ ಅದನ್ನ ತಕ್ಷಣಕ್ಕೆ ನಿಲ್ಲಿಸುವಂತಹ ಒಪ್ಪಿಗೆಗೆ ಬಂದಿದ್ದೇವೆ. ಭಾರತ ಯಾವಾಗ್ಲೂ ಕೂಡ ತನ್ನ ಅಭಿಪ್ರಾಯವನ್ನ ಬಹಳ ಗಟ್ಟಿಯಾಗಿ ವಿಶ್ವಕ್ಕೆ ತಿಳಿಸಿದೆ. ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ವಿರುದ್ಧ ಅಲ್ಲ, ಬದಲಾಗಿ ಉಗ್ರವಾದದ ವಿರುದ್ಧ. ಅದು ಯಾವುದೇ ಸ್ವರೂಪದ್ದಾದ್ರೂ ಕೂಡ, ಯಾವುದೇ ರೀತಿಯಲ್ಲಿ ಡಿಸ್ಗೈಸ್ ಆಗಿರೋದು, ಮುಖವಾಡ ಹಾಕೊಂಡು ಬಂದು ನಾವು ಉಗ್ರಗಾಮಿಗಳಲ್ಲ ಅಂತ ಹೇಳ್ಕೊಂಡು ಬಂದು ಉಗ್ರವಾದವನ್ನ ಮಾಡಿದ್ರು ಕೂಡ ಅದರ ವಿರುದ್ಧ ಭಾರತದ ನಿಲುವು ಯಾವತ್ತಿಗೂ ಕೂಡ ಗಟ್ಟಿಯಾಗಿರುತ್ತೆ. ಇದು ಈವಾಗ್ಲೂ ಕೂಡ ಹಾಗೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಬಹಳ ಖಡಕ್ ಮಾತುಗಳಲ್ಲೇ ಟ್ವೀಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಅವರ ಟ್ವೀಟ್ ಅನ್ನ ಕನ್ನಡಕ್ಕೆ ಅನುವಾದಿಸಿ ಹೇಳ್ತಾ ಇದ್ದೆ, ಭಾರತ ಹಾಗೆ ಪಾಕಿಸ್ತಾನ ಎರಡೂ ಕೂಡ ಒಂದು ಒಪ್ಪಂದಕ್ಕೆ ಬಂದಿದೆ. ಭಾರತ ತನ್ನ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ನಮ್ಮ ಭಯೋತ್ಪಾದನೆಯ ವಿರುದ್ಧದ ನಿಲುವು ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ. ಉಗ್ರವಾದದ ವಿರುದ್ಧ ಭಾರತ ಯಾವತ್ತಿಗೂ ಕೂಡ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ. ಯಾವುದೇ ಸ್ವರೂಪದಲ್ಲಾದ ಉಗ್ರಗಾಮಿಗಳ ಚಟುವಟಿಕೆ ಆಗಬಹುದು ಅಥವಾ ಮುಖವಾಡವನ್ನ ಧರಿಸಿ ಆಗುವ ಉಗ್ರಗಾಮಿಗಳ ಚಟುವಟಿಕೆ ಇರಬಹುದು. ಇದೆಲ್ಲದರ ವಿರುದ್ಧ ಭಾರತ ತನ್ನ ನಿಲುವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಅದರಲ್ಲಿ ನೋ ಕಾಂಪ್ರಮೈಸ್. ನಾವು ಇದೀಗ ಕದನ ವಿರಾಮ ಘೋಷಿಸಿದ್ದೇವೆ ಅಂದ ಮಾತ್ರಕ್ಕೆ ನಾವು ಉಗ್ರವಾದದ ವಿರುದ್ಧ ಶರಣಾಗಿಲ್ಲ. ಇದೀಗ ಬರ್ತಾ ಇರುವ ಮತ್ತೊಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಎನ್ಎಸ್ಎ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ವೀಕ್ಷಕರೇ, ಇನ್ನೇವರೆಗೂ ಹೇಳ್ತಾರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ. ಇನ್ನೊಂದು ಅವನು ಖ್ವಾಜಾ ಆಸಿಫ್ ಅಂತ ಒಬ್ಬ ಇದ್ದಾನೆ. ಸಾರಿ ನಿರಂಜನ್ ಒಂದೇ ಸೆಕೆಂಡ್ ಜೈಶಂಕರ್ ಅವರ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಟ್ವೀಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ಅದನ್ನ ನಿಮ್ಮ ಸ್ಕ್ರೀನ್ ಮೇಲೆ ತರ್ತೀವಿ. ಈ ಕದನ ವಿರಾಮ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜೈಶಂಕರ್ ಅವರು ಮಾಡಿರುವ ಟ್ವೀಟ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಭಾರತ ಕೈ ಕಟ್ಟಿದೆ ಆದ್ರೆ ಮಂಡಿ ಊರಿಲ್ಲ. ಭಾರತ ಹಾಗೆ ಪಾಕಿಸ್ತಾನ ಇವತ್ತು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈಗಾಗ್ತಾ ಇರುವ ಫೈರಿಂಗ್ ಹಾಗೆ ಮಿಲಿಟರಿ ಆಕ್ಷನ್ ಅದನ್ನ ತಕ್ಷಣಕ್ಕೆ ನಿಲ್ಲಿಸುವಂತಹ ಒಪ್ಪಿಗೆಗೆ ಬಂದಿದ್ದೇವೆ. ಭಾರತ ಯಾವಾಗ್ಲೂ ಕೂಡ ತನ್ನ ಅಭಿಪ್ರಾಯವನ್ನ ಬಹಳ ಗಟ್ಟಿಯಾಗಿ ವಿಶ್ವಕ್ಕೆ ತಿಳಿಸಿದೆ. ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ವಿರುದ್ಧ ಅಲ್ಲ, ಬದಲಾಗಿ ಉಗ್ರವಾದದ ವಿರುದ್ಧ. ಅದು ಯಾವುದೇ ಸ್ವರೂಪದ್ದಾದ್ರೂ ಕೂಡ, ಯಾವುದೇ ರೀತಿಯಲ್ಲಿ ಡಿಸ್ಗೈಸ್ ಆಗಿರೋದು, ಮುಖವಾಡ ಹಾಕೊಂಡು ಬಂದು ನಾವು ಉಗ್ರಗಾಮಿಗಳಲ್ಲ ಅಂತ ಹೇಳ್ಕೊಂಡು ಬಂದು ಉಗ್ರವಾದವನ್ನ ಮಾಡಿದ್ರು ಕೂಡ ಅದರ ವಿರುದ್ಧ ಭಾರತದ ನಿಲುವು ಯಾವತ್ತಿಗೂ ಕೂಡ ಗಟ್ಟಿಯಾಗಿರುತ್ತೆ. ಇದು ಈವಾಗ್ಲೂ ಕೂಡ ಹಾಗೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಬಹಳ ಖಡಕ್ ಮಾತುಗಳಲ್ಲೇ ಟ್ವೀಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಅವರ ಟ್ವೀಟ್ ಅನ್ನ ಕನ್ನಡಕ್ಕೆ ಅನುವಾದಿಸಿ ಹೇಳ್ತಾ ಇದ್ದೆ, ಭಾರತ ಹಾಗೆ ಪಾಕಿಸ್ತಾನ ಎರಡೂ ಕೂಡ ಒಂದು ಒಪ್ಪಂದಕ್ಕೆ ಬಂದಿದೆ. ಭಾರತ ತನ್ನ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ನಮ್ಮ ಭಯೋತ್ಪಾದನೆಯ ವಿರುದ್ಧದ ನಿಲುವು ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ. ಉಗ್ರವಾದದ ವಿರುದ್ಧ ಭಾರತ ಯಾವತ್ತಿಗೂ ಕೂಡ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ. ಯಾವುದೇ ಸ್ವರೂಪದಲ್ಲಾದ ಉಗ್ರಗಾಮಿಗಳ ಚಟುವಟಿಕೆ ಆಗಬಹುದು ಅಥವಾ ಮುಖವಾಡವನ್ನ ಧರಿಸಿ ಆಗುವ ಉಗ್ರಗಾಮಿಗಳ ಚಟುವಟಿಕೆ ಇರಬಹುದು.
ಇದೆಲ್ಲದರ ವಿರುದ್ಧ ಭಾರತ ತನ್ನ ನಿಲುವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಅದರಲ್ಲಿ ನೋ ಕಾಂಪ್ರಮೈಸ್. ನಾವು ಇದೀಗ ಕದನ ವಿರಾಮ ಘೋಷಿಸಿದ್ದೇವೆ ಅಂದ ಮಾತ್ರಕ್ಕೆ ನಾವು ಉಗ್ರವಾದದ ವಿರುದ್ಧ ಶರಣಾಗಿಲ್ಲ. ಇದೀಗ ಬರ್ತಾ ಇರುವ ಮತ್ತೊಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಎನ್ಎಸ್ಎ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ವೀಕ್ಷಕರೇ, ಇನ್ನೇವರೆಗೂ ಹೇಳ್ತಾ ಇರೋ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ. ಇನ್ನೊಂದು ಅವನು ಖ್ವಾಜಾ ಆಸಿಫ್ ಅಂತ ಒಬ್ಬ ಇದ್ದಾನೆ. ಸಾರಿ ನಿರಂಜನ್, ಒಂದೇ ಸೆಕೆಂಡ್. ಜೈಶಂಕರ್ ಅವರ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಟ್ವೀಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ಅದನ್ನ ನಿಮ್ಮ ಸ್ಕ್ರೀನ್ ಮೇಲೆ ತರ್ತೀವಿ. ಈ ಕದನ ವಿರಾಮ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜೈಶಂಕರ್ ಅವರು ಮಾಡಿರುವ ಟ್ವೀಟ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಭಾರತ ಕೈ ಕಟ್ಟಿದೆ ಆದ್ರೆ ಮಂಡಿ ಊರಿಲ್ಲ. ಭಾರತ ಹಾಗೆ ಪಾಕಿಸ್ತಾನ ಇವತ್ತು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈಗ ಆಗ್ತಾ ಇರುವ ಫೈರಿಂಗ್ ಹಾಗೆ ಮಿಲಿಟರಿ ಆಕ್ಷನ್ ಅದನ್ನ ತಕ್ಷಣಕ್ಕೆ ನಿಲ್ಲಿಸುವಂತಹ ಒಪ್ಪಿಗೆಗೆ ಬಂದಿದ್ದೇವೆ. ಭಾರತ ಯಾವಾಗ್ಲೂ ಕೂಡ ತನ್ನ ಅಭಿಪ್ರಾಯವನ್ನ ಬಹಳ ಗಟ್ಟಿಯಾಗಿ ವಿಶ್ವಕ್ಕೆ ತಿಳಿಸಿದೆ. ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ವಿರುದ್ಧ ಅಲ್ಲ, ಬದಲಾಗಿ ಉಗ್ರವಾದದ ವಿರುದ್ಧ. ಅದು ಯಾವುದೇ ಸ್ವರೂಪದ್ದಾದ್ರೂ ಕೂಡ, ಯಾವುದೇ ರೀತಿಯಲ್ಲಿ ಡಿಸ್ಗೈಸ್ ಆಗಿರೋದು, ಮುಖವಾಡ ಹಾಕೊಂಡು ಬಂದು ನಾವು ಉಗ್ರಗಾಮಿಗಳಲ್ಲ ಅಂತ ಹೇಳ್ಕೊಂಡು ಬಂದು ಉಗ್ರವಾದವನ್ನ ಮಾಡಿದ್ರು ಕೂಡ ಅದರ ವಿರುದ್ಧ ಭಾರತದ ನಿಲುವು ಯಾವತ್ತಿಗೂ ಕೂಡ ಗಟ್ಟಿಯಾಗಿರುತ್ತೆ. ಇದು ಇವಾಗ್ಲೂ ಕೂಡ ಹಾಗೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಬಹಳ ಖಡಕ್ ಮಾತುಗಳಲ್ಲೇ ಟ್ವೀಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಅವರ ಟ್ವೀಟ್ ಅನ್ನ ಕನ್ನಡಕ್ಕೆ ಅನುವಾದಿಸಿ ಹೇಳ್ತಾ ಇದ್ದೆ, ಭಾರತ ಹಾಗೆ ಪಾಕಿಸ್ತಾನ ಎರಡೂ ಕೂಡ ಒಂದು ಒಪ್ಪಂದಕ್ಕೆ ಬಂದಿದೆ. ಭಾರತ ತನ್ನ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ನಮ್ಮ ಭಯೋತ್ಪಾದನೆಯ ವಿರುದ್ಧದ ನಿಲುವು ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ. ಉಗ್ರವಾದದ ವಿರುದ್ಧ ಭಾರತ ಯಾವತ್ತಿಗೂ ಕೂಡ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ. ಯಾವುದೇ ಸ್ವರೂಪದಲ್ಲಾದ ಉಗ್ರಗಾಮಿಗಳ ಚಟುವಟಿಕೆ ಆಗಬಹುದು ಅಥವಾ ಮುಖವಾಡವನ್ನ ಧರಿಸಿ ಆಗುವ ಉಗ್ರಗಾಮಿಗಳ ಚಟುವಟಿಕೆ ಇರಬಹುದು. ಇದೆಲ್ಲದರ ವಿರುದ್ಧ ಭಾರತ ತನ್ನ ನಿಲುವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಅದರಲ್ಲಿ ನೋ ಕಾಂಪ್ರಮೈಸ್. ನಾವು ಇದೀಗ ಕದನ ವಿರಾಮ ಘೋಷಿಸಿದ್ದೇವೆ ಅಂದ ಮಾತ್ರಕ್ಕೆ ನಾವು ಉಗ್ರವಾದದ ವಿರುದ್ಧ ಶರಣಾಗಿಲ್ಲ. ಇದೀಗ ಬರ್ತಾ ಇರುವ ಮತ್ತೊಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಎನ್ಎಸ್ಎ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ವೀಕ್ಷಕರೇ,